ಅವರು ಮನಸ್ಸು ಇಚ್ಛೆ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪಗಳನ್ನು ಬಂದಿತ್ತು. ಅದಕ್ಕಾಗಿ 3 ಸದಸ್ಯ ಪೀಠ 3 ಜನ ಸದಸ್ಯ ಪೀಠದಲ್ಲೇ ಸುಪ್ರೀಂ ಕೋರ್ಟ್ ಇದ್ದಿದ್ದು ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ಉಜ್ವಲ್ ಬೋಯಾನ್ ಮತ್ತು ಕೋಟೇಶ್ವರ ಸಿಂಗ್ ಇವರ ಅಡಿಯಲ್ಲಿ ಇದನ್ನು ಕೊಟ್ಟಿದ್ರು. ಇನ್ನೊಮ್ಮೆ ಇದನ್ನು ಎನ್ಕ್ವೈರಿ ಮಾಡಿರಿ, ಪುನರ್ ಪರಿಶೀಲನೆ ಮಾಡಿರಿ, ತಪ್ಪೈತಿದೆ ಅಂತೇಳಿ. ಈ ಸಂದರ್ಭದಲ್ಲೇ ನಮ್ಮ ಬೋಯಾನ್ ಅವರು ಸ್ಪಷ್ಟವಾಗಿ ಹೇಳಿದರು, ಜಾರಿ ನಿರ್ದೇಶನಾಲಯವು ವಂಚಕನಂತೆ ವರ್ತಿಸದೆ ಕಾನೂನಿನ ಚೌಕಟ್ಟಿಗೆ ತನ್ನ ವ್ಯಾಪ್ತಿಯನ್ನು ಸೀಮಿತಗೊಳಿಸಿಕೊಳ್ಳಬೇಕು. ತನ್ನ ಅಧಿಕಾರದಂತೆ ಎತ್ತತ್ರ ವರ್ತನೆ ಮಾಡೋದಲ್ಲ, ವಂಚಕ ಆಗಬಾರದು, ಒಳ್ಳೆ ಕೆಲಸ ಮಾಡಬೇಕು. ಅದರ ಉದ್ದೇಶ ಏನಂದ್ರೆ ನಾವು ಯಾಕೆ ಸ್ಥಾಪನೆ ಮಾಡಿದ್ದೀವಿ ಏನಾಗಿ ಅಂತ ಅನ್ನುವಂಥದ್ದು. ಯಾಕಂದರೆ ಇಡೀ ಎಲ್ಲರಲ್ಲೂ ಅಟ್ಯಾಕ್ ಮಾಡೋ ಸಾಧ್ಯತೆಗಳಿದ್ದಾವೆ. ಇಲ್ಲಿ ಯಾರು ಮುಖ್ಯಮಂತ್ರಿ ಇರಲಿ, ಯಾರಿರಲಿ, ಏನೂ ಇಲ್ಲ, ಪ್ರಶ್ನೆನೇ ಇಲ್ಲ. ಅವ್ರು ಬಂದು ಅಟ್ಯಾಕ್ ಮಾಡೋದನ್ನು ಒಂದು ಪ್ರೂವ್ ಮಾಡುವಂಥ ಕೆಲಸ, ಅಥವಾ ಕಳ್ಳರನ್ನು ಮನಿ ಲಾಂಡ್ರಿಂಗ್ ಮಾಡೋರನ್ನ ಹಿಡಿಯುವಂಥದ್ದು. ಯಾವ ರಾಜಕಾರಣಿ ಬಂದು ಮತ್ತೊಬ್ಬ ಬಂದು ಇನ್ನೊಬ್ಬ ಬಂದು ಯಾರೋ ಬಂದರು, ಪ್ರಭಾವಿ ವ್ಯಕ್ತಿಗಳನ್ನ ಹಿಡಿತಲ್ಲಿ ತೋರಿಸೋ ಮಾಡಿದ್ದದು. CBI ಕೆಲವೊಂದು ಚೌಕಟ್ಟುಗಳಿದ್ದವು. ಯಾಕಂದರೆ ಒಂದು ರಾಜ್ಯಕ್ಕೆ ಹೋಗಬೇಕಾದ್ರೆ ಅಲ್ಲೇ ರಾಜ್ಯದ ಮುಖ್ಯಮಂತ್ರಿ ಒಪ್ಪಿಗೆ ಪಡ್ಕೊಂಡು ಹೋಗಬೇಕಾಗ್ತಿತ್ತು. IT ಗೂ ಸಹಿತ ಕೆಲವೊಂದು ರಿಸ್ಟ್ರಿಕ್ಷನ್ ಇದ್ದವು. ಅದಕ್ಕಾಗಿ ಆ ರಿಸ್ಟ್ರಿಕ್ಷನ್ ತೆಗೆದಕ್ಕೆ ಇದರ ಅಡಿಯಲ್ಲೇ ಈ ಹಣ ಅವ್ಯವಹಾರ ಮಾಡುತ್ತಿರುವಂಥ ಜನರನ್ನ ಹಿಡಿದ ಶಿಕ್ಷಿಸಬೇಕಾಗಿದ್ದು, ಮತ್ತು ನಮ್ಮ ಜನರ ದುಡ್ಡನ್ನು ಜನರಿಗೆ ಉಳಿಸ್ಕೊಡ್ಬೇಕಂತ ಒಂದು ದೊಡ್ಡ ಸಾಹಸದ ಕೆಲಸ ಇಡಿಗೆ ಹಚ್ಚಿದ್ರು. ಆ ದಿಶೆಯಲ್ಲಿ ಇಡಿ ಇದ್ದಿದ್ದು ಆರಂಭದಲ್ಲೇ ಒಳ್ಳೆ ಕೆಲಸ ಮಾಡಿತ್ತು. ಮತ್ತು ಮೇಲಾಗಿ ಇಡಿಯನ್ನು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅದರ P. ಚಿದಂಬರಂ ಅವ್ರು ತೊಗೊಂಬಂದ್ರೆ ಇದನ್ನು ಅನ್ನೋದು ನಿಮಗೂ ನಮಗೆ ಗೊತ್ತಿದ್ದ ವಿಷಯ. ಅದು ಇದು ಕಾಲಿಷ್ಟ ಈಗಾಗಲೇ ಹೇಳಿದಂಗೆ